ಪ್ರಚುರ ಪ್ರಸಿದ್ಧಪಡಿಸಿದ ತಂಡಗಳು ಎರಡು. ಒಂದನೇದು ವೆಸ್ಟ್ ಇಂಡೀಸ್, ಎರಡನೇದು ಆಸ್ಟ್ರೇಲಿಯಾ. ಇವೆರಡೂ ತಂಡಗಳು ವಿಶೇಷವಾಗಿ ಏಕದಿನ ಪಂದ್ಯಗಳನ್ನು ಬಹಳ ಪ್ರಚಾರ ಮಾಡಿದವು. ಕಾರಣ ಇಷ್ಟ, ವೆಸ್ಟ್ ಇಂಡೀಸ್ ಬೌಲರ್ ಆಗಿರ್ಬೋದು, ಬ್ಯಾಟ್ಸ್ಮನ್ ಆಗಿರ್ಬೋದು, ದೈತ್ಯರು ಅನ್ನುವಂಥ ನಾಮಧೇಯ ಅವತ್ತು ಪಡೆದಿದ್ದು ಸುಳ್ಳಲ್ಲ. ಆದ ನಂತರದಲ್ಲಿ ಏನಾಯಿತು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲೇ ಇಳಿಕೆಯ ಕ್ರಮದಲ್ಲಿ ಬಂದಿದ್ದು ನಿಜವಾಗಿಯೂ ವೆಸ್ಟ್ ಇಂಡೀಸ್ ಪ್ರಿಯರಿಗೆ ನೋವಿನ ವಿಷಯ. ಆದರೆ ಇತ್ತೀಚೆಗೆ ಮತ್ತು ಈ 2020 ಒನ್ ಡೇದಲ್ಲಿ, ಅದರಲ್ಲೂ 2020ಯಲ್ಲಿ ಪಿಸಾಟದ ಆಟ, ಶಕ್ತಿಯ ಆಟ, ಹೀಗಾಗಿ ಅದರಲ್ಲೂ ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ಆಡಿದ ಆಟ ನಿಜವಾಗಿಯೂ ಚೆನ್ನಾಗಿ ಆಡಿದರು. 20 ಓವರ್ಗಳಲ್ಲಿ 195 ರನ್ ಹೊಡೆದು ಸಾಲದಲ್ಲ. ಅದು ಬಲಿಷ್ಠ ಭಾರತದ ಎದುರು. ಇದನ್ನು ನಾವು ಗಮನಿಸಬೇಕಾಗಿದೆ. ಒಂದು ಕಾಲಕ್ಕೆ ಭಾರತದ ಆಟ ಅಂದ್ರೆ ಶ್ರೀಲಂಕಾಗಿದ್ದರೂ ಕೆಳಗಿತ್ತು. ಆವತ್ತು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಇವರು ಬರಲಪ್ಪ ಅನ್ನಿಸ್ತಿತ್ತು ಗವಾಸ್ಕರ್ ಅವ್ರ ಸಮಯದಲ್ಲೇ. ನಂತರದಲ್ಲಿ ಕಪಿಲ್ ದೇವ್ ಬಂದ ನಂತರ ನಿಮಗೆ ಗೊತ್ತದ 83ರಲ್ಲಿ ವಿಶ್ವಕಪ್ ಗೆದ್ದಿದ್ದು. ಅದನ್ನ ಯಾಕೆ ನೆನೀತಾ ಇದ್ದೀವಿ ಅಂದರೆ ಇವತ್ತು 83 ನಂತರ ವೆಸ್ಟ್ ಇಂಡೀಸ್ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂತ. ಆದರೆ ಇವತ್ತು ಅವರ ಆಟ, ಅವರ ಹಿಡಿತ, ಫೀಲ್ಡಿಂಗು, ಬೌಲಿಂಗು ಇವೆಲ್ಲ ನೋಡಿದಾಗ ಹಳೆಯ ದಿನಗಳು ನೆನಪಾದಪ್ಪ ಅನ್ನುವಂಥ ಭಾಳಷ್ಟು ಜನ ಮಾತಾಡಿದ್ದಾರೆ. ಇವತ್ತು ಅಂಥ ಟೀಮನ್ನು ನಮ್ಮ ಭಾರತೀಯರು, ಅದರಲ್ಲೂ ಸಂಜು ಸ್ಯಾಮ್ಸನ್ ಒಬ್ಬ ಒಳ್ಳೆಯ ಹುಡುಗ,